ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನಡೆದ ಬಳಿಕ ದರ್ಶನ್ ಲೈಫ್ ಕಂಪ್ಲೀಟ್ ಆಗಿ ಬದಲಾಗಿದೆ. ಇವತ್ತಿಗೆ ದರ್ಶನ್ ಒಂದು ರೀತಿಯಲ್ಲಿ 7 ಸುತ್ತಿನ ಕೋಟೆಯ ನಡುವೆ ಜೀವನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ದರ್ಶನ್ಗೂ ಕೂಡ ಇಂಥದ್ದೊಂದು ದಿನ ತನ್ನ ಜೀವನದಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಆಲೋಚನೆ ಬಂದಿರಲಿಲ್ಲ ಅಂತೇಳಿ ಅನ್ಸುತ್ತೆ. ಇವತ್ತಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ದರ್ಶನ್ ಅವರ ಜೀವನದ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇಷ್ಟು ದಿನ ಮಾಡದಂತಹ ತಪ್ಪನ್ನ ಈಗ ಸರಿ ಮಾಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ವಿಜಯಲಕ್ಷ್ಮಿ ದರ್ಶನ್ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು, ದರ್ಶನ್ ಯಾವುದೇ ಒಂದು ಹೆಜ್ಜೆಯನ್ನು ಇಟ್ಟರು, ದರ್ಶನ್ ಎಲ್ಲೇ ಹೋದ್ರು, ದರ್ಶನ್ ಏನೇ ಮಾಡಿದ್ರು ವಿಜಯಲಕ್ಷ್ಮಿ ಒಂದು ಕಣ್ಣನ್ನು ಇಟ್ಟಿರ್ತಾರೆ. ಈಗ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ರಾಜಸ್ಥಾನಕ್ಕೆ ಹೋಗಿದ್ದಾರೆ. ರಾಜಸ್ಥಾನಕ್ಕೆ ದರ್ಶನ್ ಮಾತ್ರ ಹೋಗಿದ್ದಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ರಾಜಸ್ಥಾನಕ್ಕೆ ದರ್ಶನ್ ಜೊತೆಗೆ ಹೋಗಿರೋದು ಇದೇ ವಿಜಯಲಕ್ಷ್ಮಿ ದರ್ಶನ್ ಅವರು. ಹೌದು, ನೀವು ಇದನ್ನು ನಂಬಲೇಬೇಕು. ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ದರ್ಶನ್ ಜೊತೆಗೆ ರಾಜಸ್ಥಾನಕ್ಕೆ ಡೆವಿಲ್ ಸಿನಿಮಾದ ಶೂಟಿಂಗಿಗೆ ತೆರಳಿದ್ದಾರೆ. ಇದೇ ಕಾರಣಕ್ಕೆ ನಾನು ಹೇಳಿದ್ದು ದರ್ಶನ್ ಅವರ ಸುತ್ತ 7 ಸುತ್ತಿನ ಕೋಟೆಯನ್ನು ಪತ್ನಿ ವಿಜಯಲಕ್ಷ್ಮಿ ಸ್ಥಾಪಿಸಿದ್ದಾರೆ ಅಂತೇಳಿ. ಹಾಗಾದರೆ ಈ 7 ಸುತ್ತಿನ ಕೋಟೆ ಹೇಗಿದೆ? ದರ್ಶನ್ ಅವರ ಸುತ್ತ ಈಗ ವಿಜಯಲಕ್ಷ್ಮಿ ಒಂದು ರೀತಿಯಲ್ಲಿ ರಕ್ಷಾ ಕವಚದ ರೀತಿ ಹೇಗೆ ಕಾಯ್ತಾ ಇದ್ದಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ತುಗುದೀಪ್ ಕನ್ನಡ ಸಿನಿಮಾ ರಂಗದ ಹೀರೋ ಮಾತ್ರವಲ್ಲ, ದರ್ಶನ್ ತುಗುದೀಪ್ ಅವರು ಕೋಟ್ಯಾಂತರ ಜನರಿಗೆ ಸಹಾಯ ಮಾಡಿದಂಥ ಮಾದರಿ ನಾಯಕ ಮತ್ತು ಆಧುನಿಕ ಕರ್ಣ ಅಂತಲೇ ಹೆಸರುವಾಸಿಯಾದವರು. ಅಭಿಮಾನಿಗಳ ಪಾಲಿನ ನೆಚ್ಚಿನ ದೇವರು ಕೂಡ ಹೌದು. ಈ ಅಭಿಮಾನಿಗಳು ದರ್ಶನ್ ಪಾಲಿಗೆ ಸೆಲೆಬ್ರಿಟೀಸ್ ಕೂಡ ಹೌದು. ದರ್ಶನ್ ತುಗುದೀಪ್ ಮತ್ತೆ ಕನ್ನಡ ಸಿನಿರಂಗದ ಸೂಪರ್ ಹೀರೋ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಡೆವಿಲ್ ಸಿನಿಮಾಕ್ಕೆ ಎಲ್ಲರೂ ಕೂಡ ಹಾತೊರಿತಾ ಇದ್ದಾರೆ. ಇದು ನಿಜವಾಗುವಂಥ ಸಮಯ ಕೂಡ ಈಗ ಹತ್ತಿರ ಬಂದಿದೆ. ಡಿ ಬಾಸ್ ದರ್ಶನ್ ಅವರು ಈಗ ಕಂಪ್ಲೀಟ್ ಆಗಿ ಬದಲಾಗಿರೋದು ಮಾತ್ರವಲ್ಲ, ದರ್ಶನ್ ಸುತ್ತಮುತ್ತ ಇದ್ದಂತಹ ಅಶುದ್ಧಗಳನ್ನು ಈಗಾಗಲೇ ಕ್ಲೀನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ರೇಣುಕಸ್ವಾಮಿಯ ಈ ಹತ್ಯೆ ಪ್ರಕರಣದ ನಂತರ ದರ್ಶನ್ ಸುತ್ತಮುತ್ತ ಇದ್ದವರೇ ದರ್ಶನನ್ನು ಈ ರೀತಿ ಮಾಡಿ ಸಿಲುಕಿಸಿದ್ರು ಅಂತ ಹೇಳಿದರೆ ತಪ್ಪಾಗಲ್ಲ. ಮತ್ತು ದರ್ಶನ್ಗೆ ಕುಮ್ಮಕ್ಕು ಕೊಟ್ಟಿದ್ದು ಕೂಡ ಇದೇ ದುರುಳರು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಹೀಗಾಗಿ ಇನ್ನು ಮುಂದೆ ಆ ತಪ್ಪು ಆಗಬಾರ್ದು, ಇಂತಹ ತಪ್ಪುಗಳನ್ನು ದರ್ಶನ್ ಇನ್ಯಾವತ್ತೂ ಜೀವನದಲ್ಲಿ ಮಾಡಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ದರ್ಶನ್ ಅವರ ಸುತ್ತ 7 ಸುತ್ತಿನ ಕೋಟೆಯನ್ನು ವಿಜಯಲಕ್ಷ್ಮಿ ಅವರು ಈಗಾಗಲೇ ರಚಿಸಿದ್ದಾರೆ. ಹೌದು, ಈಗ ಏನೇ ಮಾಡಿದ್ರು ಕೂಡ ದರ್ಶನ್ ಏನೇ ಮಾಡಿದ್ರು, ಯಾರ ಜೊತೆ ಮಾತನಾಡಿದ್ರು, ಎಲ್ಲೇ ಹೋದರು, ಏನೇನು ಮಾಡಿದ್ರು ಅಲ್ಲಿ ಎಲ್ಲ ವಿಚಾರಗಳು ಕೂಡ ಇಲ್ಲಿ ವಿಜಯಲಕ್ಷ್ಮಿ ಕಣ್ಣಿಟ್ಟಿರ್ತಾರೆ. ಎಲ್ಲದರ ಮಾಹಿತಿಯನ್ನು ಕೂಡ ಪಡಿತಿರ್ತಾರೆ. ದರ್ಶನ್ ತುಗುದೀಪ್ ಅವರ ಹೆಂಡತಿ ಈಗ ಎಲ್ಲವನ್ನು ಕೂಡ ನಿಗಾ ಇಟ್ಟು ನೋಡ್ತಾ ಇರೋದು ಒಂದು ರೀತಿಯಲ್ಲಿ ಖುಷಿಯ ವಿಚಾರ. ಒಂದು ರೀತಿಯಲ್ಲಿ ದರ್ಶನ್ಗೆ ಇದು ಬೇಕಿತ್ತು, ಯಾವಾಗಲೂ ಆಗಬೇಕಾಗಿತ್ತು, ಬಟ್ ಈಗ ಆಯಿತು, ಅದು ಒಳ್ಳೆಯದಾಯಿತು. ಒಂದು ಕಾಲದಲ್ಲಿ ವಿಜಯಲಕ್ಷ್ಮಿ ಅವರ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದಂಥ ಇದೇ ದರ್ಶನ್ ಅದಾದ ಬಳಿಕ ಬದಲಾಗ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ರು, ಬಟ್ ಬದಲಾಗಲಿಲ್ಲ. ಗಂಡವೇ ಪರದೈವ, ಪತಿಯೇ ಪರದೈವ ಅಂತ ಹೇಳ್ಬಿಟ್ಟು ಪೂಜಿಸುವಂಥ ವಿಜಯಲಕ್ಷ್ಮಿಯವರು ಏನೇ ತಪ್ಪುಗಳನ್ನು ದರ್ಶನ್ ಮಾಡಿದ್ರು ಕೂಡ ಅದನ್ನು ಸಹಿಸಿಕೊಂಡು ಮುನ್ನಡೆದು ಇಲ್ಲಿವರೆಗೆ ಬಂದಿದ್ದರು. ಮೊನ್ನೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಯಿತು. ಯಾವಾಗ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆಲ್ಲ ಏನು ಶಿಫ್ಟಿಂಗ್ ರೊಟೇಷನ್ ಎಲ್ಲದೂ ಕೂಡ ಆಯ್ತು ನೋಡಿ. ಅದಾದ ಬಳಿಕ ಸ್ವಲ್ಪ ಇಲ್ಲಿ ದರ್ಶನ್ಗೆ ತಾನು ಮಾಡಿದಂಥ ತಪ್ಪುಗಳು ಅನ್ನೋದು ಅರಿವಾಗ್ತಿದೆ. ಅಷ್ಟು ಮಾತ್ರವಲ್ಲ, ಪತ್ನಿಯ ಅನಿವಾರ್ಯತೆ ಎಷ್ಟಿದೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಈಗ ವಿಜಯಲಕ್ಷ್ಮಿ ದರ್ಶನ್ ಅವರು ಕಂಪ್ಲೀಟಾಗಿ ದರ್ಶನ್ ಅವರನ್ನು ತನ್ನ ಹಿಡಿತಕ್ಕೆ ಪಡೆದುಕೊಂಡಿದ್ದಾರೆ. ಮೊದಲಿಗೆ ವಿಜಯಲಕ್ಷ್ಮಿ ದರ್ಶನ್ ಮಾಡಿದ್ದೇನು ಅಂತೇಳಿ ಕೇಳಿದ್ರೆ, ಆಕೆ ಬೇಲ್ ಕೊಡಿಸುವಂಥ ಮುನ್ನವೇ ಒಂದಷ್ಟು ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಿದ್ದು. ಅಗ್ರಿಮೆಂಟ್ ಅಂತ ಹೇಳಿದ್ರೆ ಭಾಷೆಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಒಂದೇನು ಅಂತ ಹೇಳಿದ್ರೆ, ಪವಿತ್ರ ಜೊತೆಗಿನ ಸಂಪರ್ಕವನ್ನು ಕಂಪ್ಲೀಟಾಗಿ ಝೀರೋ ಮಾಡಿಬಿಡಬೇಕು. ಯಾವ ರೀತಿಯಾದಂಥ ಸಂಪರ್ಕವೂ ಕೂಡ ನಿಮ್ಮ ಮತ್ತು ಪವಿತ್ರ ನಡುವೆ ಬರಲೇಬಾರದು. ಎರಡನೇ ವಿಚಾರ, ನಿಮ್ಮ ಸುತ್ತಮುತ್ತ ಇದ್ದವಲ್ಲ ಈ ಪುಂಡ ಪೋಲಿಗಳು, ಇವುಗಳ ಸಂಪರ್ಕನೂ ಕೂಡ ಬಿಡಲೇಬೇಕು. ಇವರ ಜೊತೆಗೆ ಎಲ್ಲೂ ಕೂಡ ಸೇರಬಾರ್ದು, ಎಲ್ಲಿಗೂ ಕೂಡ ಹೋಗಬಾರ್ದು. ಏನೂ ಕೂಡ ಪಾರ್ಟಿ ಇನ್ನೊಂದು ಮತ್ತೊಂದು ಯಾವುದು ಕೂಡ ಇವ್ರ ಜೊತೆಗೆ ಮಾಡಬಾರ್ದು. ನಿಮಗೆ ಪಾರ್ಟಿ ಮಾಡಬೇಕಾ, ಎಣ್ಣೆ ಹೊಡಿಬೇಕಾ, ಮನೇಲಿ ಕೂತ್ಕೊಂಡು ಹೊಡೀರಿ. ಎಲ್ಲೋ ಬಾರಲ್ಲಿ ಕೂತ್ಕೊಂಡು ಹೊಡಿಯೋದು, ಅಲ್ಲಿ 4 ಜನ ಜೊತೆಗೆ ಸೇರೋದು, ಅಲ್ಲಿ ಮತ್ತೇನೋ ಗಲಾಟೆಗಳಾಗೋದು ಯಾಕೆ ಬೇಕು? ಬೇಡ. ಶಿಸ್ತಲ್ಲಿ ಮನೆಗೆ ಬನ್ನಿ, ಮನೆಯಲ್ಲಿ ಎಣ್ಣೆ ಹೊಡ್ಕೊಂಡು ಆರಾಮಲ್ಲಿ ಪಾರ್ಟಿ ಮಾಡಿ. ಹೊರಗಡೆ ಹೋಗೋದು ಬೇಡ. ಹೊರಗಡೆ ಹೋಗೋದು ಅಂತ ಆದರೆ ಎಲ್ಲಿಗೆ ಹೋಗೋದಾದರೂ ಕೂಡ ನಾನು ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗಬೇಕು. ಆನಂತರ ಶೂಟಿಂಗು ಪಾರ್ಟಿಂಗು ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗೋದಾದರೂ ಕೂಡ ಇನ್ನು ಮುಂದೆ ಕಂಪ್ಲೀಟಾಗಿ ನಾನೇ ಇರ್ತೀನಿ, ನಾನೇ ಹ್ಯಾಂಡಲ್ ಮಾಡ್ತೀನಿ. ನೀವು ಶೂಟಿಂಗ್ ಸೆಟ್ನಲ್ಲಿ ಅಲ್ಲಿ ಇಲ್ಲಿ ಬ್ಯುಸಿ ಇದ್ದಾಗ ನಿಮ್ಮ ಮೊಬೈಲ್ ನನ್ನ ಕೈಗೆ ಕೊಡಬೇಕು. ನಾನು ಕಾಲ್ಸ್ ಅಟೆಂಡ್ ಮಾಡೋದು ಮತ್ತು ರೆಸ್ಪಾನ್ಸ್ ಮಾಡೋದ್ರ ಬಗ್ಗೆ ನಾನು ಡಿಸೈಡ್ ಮಾಡ್ತೀನಿ. ನಾನು ಒಂಥರ ನಿಮ್ಮ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳೋದ್ರ ಮೂಲಕ ಇಡೀ ಪ್ರಕರಣ ಏನಿದೆ, ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟನ್ನೇ
ಈಗಾಗಲೇ ಒಬ್ಬ ಹೆಂಡತಿಯಾಗಿ ಕೊಟ್ಟಿದ್ದಾರೆ. ಗಂಡನ ರಕ್ಷಣೆಗೆ ನಿಂತಹ ಈಕೆ ಈ ಎಲ್ಲ ಮಾತುಗಳನ್ನು ತೆಗೆದುಕೊಂಡ ಬಳಿಕವಷ್ಟೇ ಜಾಮೀನಿನ ಹೋರಾಟವನ್ನು ಶುರು ಮಾಡಿದ್ದು, ಜೊತೆಗೆ ಟೆಂಪಲ್ ರನ್ನನ್ನು ಶುರು ಮಾಡಿದ್ದು. ಇದರ ಮುಂದುವರೆದ ಭಾಗವಾಗಿ ದರ್ಶನ್ ಸಾಕಷ್ಟು ದಿನಗಳ ಕಾಲ ಜೈಲಿನಲ್ಲಿ ನರಳಿ ನಂತರ ಬೇಲನ್ನು ಪಡೆದು ಈಗ ಹೊರಗಡೆಯನ್ನು ಬಂದಿದ್ದಾರೆ. ಹೊರಗಡೆ ಬಂದ ಬಳಿಕ ಈಗ ಬದಲಾವಣೆಯ ನಿರೀಕ್ಷೆಗಳನ್ನು ಮಾಡಲಾಗಿದೆ. ಏನೇನು ನಿರೀಕ್ಷೆ ಅದು ಇರೋದು ಈಗ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್. ಈಗಾಗಲೇ ಬಾಕ್ಸ್ ಆಫೀಸ್ ಸುಲ್ತಾನನ ಸುತ್ತ 7 ಸುತ್ತಿನ ಕೋಟೆಯನ್ನು ರಚನೆ ಮಾಡಿರುವಂತಹ ವಿಜಯಲಕ್ಷ್ಮಿಯವರು ದರ್ಶನ್ ಎಲ್ಲಿಗೆ ಹೋದರೂ ಕೂಡ ಬಿಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಎಲ್ರಿಗೂ ಗೊತ್ತಿರುವಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗಾಗಿ ರಾಜಸ್ಥಾನಕ್ಕೆ ಹೋಗಿದ್ದಾರೆ. ಈ ರಾಜಸ್ಥಾನದಲ್ಲೇ ಈಗ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಇಬ್ಬರು ಕೂಡ ಕಾಣಿಸ್ಕೊಂಡಿರೋದು ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸಿದೆ. ಹೌದು, ರಾಜಸ್ಥಾನಕ್ಕೆ ಗಂಡನ ಜೊತೆಗೆ ಮಗನ ಕರ್ಕೊಂಡು ವಿಜಯಲಕ್ಷ್ಮಿ ರಾಜಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ದರ್ಶನ್ ತೂಗುದೀಪ್ ಕಳೆದ ಸ್ವಲ್ಪ ದಿನಗಳಿಂದ ಇಲ್ಲಿ ರಾಜಸ್ಥಾನದಲ್ಲೇ ಇದ್ದಾರೆ. ಮೈಸೂರಿನಲ್ಲಿ ಕಳೆದ ತಿಂಗಳು ಶೂಟಿಂಗ್ ನಡೆದಿತ್ತು. ಇದಾದ ಬಳಿಕ ಇಡೀ ತಂಡ ಈಗ ರಾಜಸ್ಥಾನಕ್ಕೆ ಶಿಫ್ಟ್ ಆಗಿದೆ. ರಾಜಸ್ಥಾನದ ಉದಯಪುರದಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇದ್ದು ಇನ್ನೇನು ಕೆಲವು ದಿನಗಳ ಶೆಡ್ಯೂಲ್ ಅಲ್ಲಿದೆ, ನಂತರ ಪ್ಯಾಕಪ್ ಆಗುತ್ತೆ. ಈ ನಡುವೆ ಪತಿ ದರ್ಶನ್ ಅವರ ಜೊತೆಗೆ ವಿಜಯಲಕ್ಷ್ಮಿ ಕೂಡ ಇರೋದು ರಾಜಸ್ಥಾನದಲ್ಲಿ ಕನ್ಫರ್ಮ್ ಆಗಿದೆ. ಜೊತೆಗೆ ಒಂದಷ್ಟು ಫೋಟೋಸ್ಗಳನ್ನು ಕ್ಲಿಕ್ ಮಾಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಭಿಮಾನಿಗಳು ಈ ಫೋಟೋವನ್ನು ನೋಡಿ ಪ್ರೀತಿಯಿಂದ ಲೈಕ್ ಕೂಡ ಕೊಟ್ಟಿದ್ದಾರೆ. ಈ ಡೆವಿಲ್ ಸಿನಿಮಾ ಮಿನ್ನಲ್ ಪ್ರಕಾಶ್ ನಿರ್ದೇಶನ ಮಾಡ್ತಿರುವಂತಹ ಸಿನಿಮಾ. ಅವರ ತಾಯಿ ಜಯಮ್ಮ ಅವರು ಹಣವನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಮಾತಿನ ಭಾಗದ ಚಿತ್ರೀಕರಣ ನಡೀತಾ ಇದೆ. ದರ್ಶನ್ ಜೊತೆಗೆ ನಾಯಕರಾಗಿ ರಚನಾ ರೈ, ಮಹೇಶ್ ಮಂಜೇಕರ್, ಅಚ್ಯುತ್ ಕುಮಾರ್ ಮುಂತಾದವರು ನಟಿಸ್ತಿದ್ದಾರೆ. ಸುಧಾಕರ್ ಎಸ್ ರಾಜು ಛಾಯಾಗ್ರಹಣ ಇದೆ. ಅಜನೀಶ್ ಲೋಕನಾಥ್ ಸಂಗೀತ ಇದೆ. ಜೊತೆಗೆ ಅವತ್ತು ಸಾರಥಿ ಏನು ಹಿಟ್ ಆಯಿತು ನೋಡಿ ಜೈಲಿಗೆ ಹೋಗಿ ಬಂದಾಗ, ಅದೇ ರೀತಿಯಾದಂಥ ಹಿಟ್ಟು ಡೆವಿಲ್ ಕೂಡ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಶೂಟಿಂಗ್ ಇರುವಂಥ ಹಿನ್ನೆಲೆಯಲ್ಲಿ ರಾಜಸ್ಥಾನಕ್ಕೆ ದರ್ಶನ್ ಹೋಗಿದ್ದರು. ಅಲ್ಲಿಗೆ ಪತ್ನಿಯೂ ಕೂಡ ಹೋಗಿದ್ದು, ಪತ್ನಿಯು ಜೊತೆಗೆ ಮಗ ಇಬ್ಬರು ಕೂಡ ಹೋಗಿ ಅಲ್ಲಿ ಬಿಡುವಿನ ಸಮಯದಲ್ಲಿ ಒಂದಷ್ಟು ಕೋಟೆ ಕೊಪ್ಪಲಗಳನ್ನು ತಿರುಗ್ತಾ ಇದ್ದಾರೆ. ಅಲ್ಲಿನ ಆನೆ ಇರ್ಬೋದು, ಕುದುರೆಗಳು, ಇವುಗಳ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ರಾಜಸ್ಥಾನದ ಸುಂದರ ಕಟ್ಟಡಗಳ ಫೋಟೋಗಳನ್ನು ಕೂಡ ಕ್ಲಿಕ್ ಮಾಡಿ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಗಂಡ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಕೂಡ ಇನ್ನು ಮುಂದೆ ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ, ಫಾಲೋ ಮಾಡ್ತೀನಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಜೊತೆಗೆ ಈ ಫೋಟೋಗಳನ್ನು ಹಾಕೋದ್ರ ಮೂಲಕ ಒಂದಷ್ಟು ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರೋ ದರ್ಶನ್ ಲೈಫಲ್ಲಿ ಇಷ್ಟು ದಿನ ಆಟವಾಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿತಾ ಇದ್ದಂಗೆ ಬೇಗ ಈ ವರ್ಷನೇ ತೆರೆಗೆ ಬರಬೇಕು ಅನ್ನುವಂಥ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅನಂತರ ಯಾವಾಗ ಬಿಡುಗಡೆ ಆಗುತ್ತೆ ಏನು ಇವೆಲ್ಲದೂ ಕೂಡ ಅಪ್ಡೇಟ್ಸ್ ಕೊಡ್ತೀನಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾಗೆ ರಾಜಸ್ಥಾನದ ಶೆಡ್ಯೂಲ್ ಇರುವಂಥದ್ದು ಆಲ್ಮೋಸ್ಟ್ ಅಲ್ಲಿ ಮುಗಿತಾ ಬಂದಿದೆ. ಅಲ್ಲಿಗೆ ಬಹುತೇಕ ಅರ್ಧಕ್ಕಿಂತಲೂ ಅಧಿಕ ಶೂಟಿಂಗ್ ಮುಕ್ತಾಯ ಆದಂತಾಗಿದೆ. ಇನ್ನೇನು ಚಿಕ್ಕ ಪುಟ್ಟ ಪಾರ್ಟ್ಗಳಿರೋದು ಅದನ್ನು ಕೂಡ ಬೇಗ ಮುಗಿಸಿ ಬೇಗ ತೆರೆಗೆ ತರೋಣ ಅನ್ನುವಂತಹ ಒಂದು ಕಾಯುವಿಕೆಯಲ್ಲಿ ಅರ್ಜೆಂಟ್ನಲ್ಲೂ ಕೂಡ ಇಡೀ ತಂಡ ಇದೆ. ಈ ನಡುವೆ ದರ್ಶನ್ ಎಲ್ಲಿಗೆ ಹೋದರೂ ಏನೇ ಮಾಡಿದ್ರೂ ಕೂಡ ಬಿಡೋಲ್ಲ ಅನ್ನುವಂಥ ಸಂದೇಶವನ್ನು ಇಲ್ಲಿ ವಿಜಯಲಕ್ಷ್ಮಿ ರವಾನಿಸಿದ್ದನ್ನೋದಕ್ಕೆ ಸಾಕ್ಷಿಯೇ ಈ ಫೋಟೋಸ್ಗಳು. ಇನ್ನು ಮುಂದೆ ದರ್ಶನ್ ಏನೇ ನಿರ್ಧಾರವನ್ನು ಕೂಡ ತೆಗೆದುಕೊಂಡ್ರು ಅದರ ಹಿಂದೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರ ಅಣತಿ ಮತ್ತು ಒಂದು ಸಹಮತ ಇರಲೇಬೇಕು ಅನ್ನೋದು ಈ ಮೂಲಕ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಹಾಗೆಯೇ ದರ್ಶನ್ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ಮೊದಲು ವಿಜಯಲಕ್ಷ್ಮಿಯವರ ಜೊತೆಗೆ ಮಾತನಾಡಿ ನಂತರ ದರ್ಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ವಿಜಯಲಕ್ಷ್ಮಿ ಓಕೆ ಅಂದರೆ ಮಾತ್ರ ದರ್ಶನ್ ಕಾಂಟ್ಯಾಕ್ಟ್ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದೂ ಕೂಡ ಇಲ್ಲ. ಈಗ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಒಂದು ರೀತಿಯಲ್ಲಿ ಮ್ಯಾನೇಜರ್ ಆಗಿಯೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಈ ಪೊಳ್ಳು ಮ್ಯಾನೇಜರ್ಗಳೇನಿದ್ರು ನೋಡಿ ಅವರನ್ನು ಮನೆಗೆ ಕಳಿಸಿದ್ದಾರೆ. ಹೀಗಾಗಿ ಈಗ ವಿಜಯಲಕ್ಷ್ಮಿಯ ಈ ನಿರ್ಧಾರ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಒಂದು ಕ್ಷಣ ಹೆಮ್ಮೆ ಅಂತೇಳಿ ಅನಿಸುತ್ತೆ, ಖುಷಿಯನ್ನು ಕೊಡುತ್ತೆ. ಇದಾಗಬೇಕಾಗಿತ್ತು ಈ ಮೊದಲೇ, ಈಗಾಗಿದೆಯಲ್ಲ ಹೀಗೆ ಮುಂದುವರಿಲಿ ಅಂತೇಳ್ಬಿಟ್ಟು ಸಾಕಷ್ಟು ಜನ ಆಶಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ವಾಟ್ ಎವರ್, ಈಗ ಒಂದಂತೂ ಕ್ಲಿಯರ್ ಆಗಿದೆ ಸ್ನೇಹಿತರೆ, ದರ್ಶನ್ ಸುತ್ತ ಈ ಹಿಂದೆ ಇದ್ದಂಥ ಪರಿಸ್ಥಿತಿ ಇಲ್ಲ, ಈಗ ಕಂಪ್ಲೀಟಾಗಿ ಬದಲಾಗಿದೆ. ಈ ಬದಲಾದಂಥ ಸನ್ನಿವೇಶವನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬದಲಾವಣೆಗಳು ಮತ್ತು ಈ ಎಲ್ಲ ಒಂದು ಆಚೆ ಈಚೆ ಆಗ್ತಿರೋಂಥ ವಿಚಾರಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಲ್ಲಿ ವಿಜಯಲಕ್ಷ್ಮಿಯವರು ಪ್ರಮುಖವಾಗಿ ದರ್ಶನ್ ಸುತ್ತ 7 ಸುತ್ತಿನ ಕೋಟೆಯನ್ನು ರಚನೆ ಮಾಡಿ ಸದಾ ಕಾಯ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಪ್ರಮುಖವಾಗಿ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.